ಶಾಲೆ ಕಾಲೇಜುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಕಡ್ಡಾಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಕಾಂಪರೇಷನ್ ಪ್ಯಾಸೇಜಸ್. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಾವು ಈ ವಿಡಿಯೋದಲ್ಲಿ ಹೆಚ್ಚು ಅರ್ಥ ಮಾಡ್ಕೊಳ್ಳೋಣ. ನಾನು ಪ್ರೊಫೆಸರ್ ವೆಂಕಟರಮಣ ಬಿಆರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗುಡಿಬಂಡೆ. ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ವಾಚ್ ಮಾಡಿ. ನಿಮಗೆ ಕಾಂಪರೇಷನ್ ಪ್ಯಾಸೇಜ್ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋನ ವೀಕ್ಷಿಸಿದೆ ಆದಲ್ಲಿ ಖಂಡಿತವಾಗಿ ನಿಮಗೆ ಈ ವಿಡಿಯೋದಿಂದ ಪ್ರಯೋಜನ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು ಸಾಫ್ಟ್ ಕಾಪಿ ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಆ ಸಾಫ್ಟ್ ಕಾಪಿನ ಬಳಸ್ಕೊಳ್ಳಿ. ಕಾಂಪರೇಷನ್ ಪ್ಯಾಸೇಜ್ ಅನ್ನೋ ಟಾಪಿಕ್ ಸಂಬಂಧಪಟ್ಟಂತೆ ಕೆಲವರು ಸ್ಯಾಂಪಲ್ ಪ್ಯಾಸೇಜ್ ಅನ್ನು ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾದ ಸಾಫ್ಟ್ ಕಾಪಿ ಕೂಡ ಈ ಒಂದು ವಿಡಿಯೋದಲ್ಲಿ ಡೌನ್ಲೋಡಿಂಗ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಅದನ್ನು ಕೂಡ ಬಳಸ್ಕೊಳ್ಳಿ. ಸ್ನೇಹಿತರೆ, ಈಗ ವಿಚಾರಕ್ಕೆ ಬರೋಣ. ಈ ದಿನದ ವಿಚಾರ ಕಾಂಪರೇಷನ್ ಪ್ಯಾಸೇಜಸ್. ಇದಕ್ಕೆ ಹಿನ್ನೆಲೆಯಾಗಿ ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇಂಗ್ಲಿಷ್ ಭಾಷೆಯ ರೀಡಿಂಗ್ ಸಂಬಂಧಪಡ್ತಕ್ಕಂಥ ಯಾವುದೇ ಪರೀಕ್ಷೆಗಳಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಗ್ರಾಮರ್ ಟಾಪಿಕ್ ಅಂತ ಹೇಳಿದ್ರೆ ಕಾಂಪರೇಷನ್ ಪ್ಯಾಸೇಜಸ್. ಆದ್ರಿಂದ ನೀವು ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಿಂತ ಕಾಂಪರೇಷನ್ ಪ್ಯಾಸೇಜ್ ಕೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಭಾಷೆನ ಅರ್ಥ ಮಾಡ್ಕೊಂಡ್ರನ್ನ ಪರೀಕ್ಷೆ ಮಾಡ್ಲಿಕ್ಕಾಗಿ ಈ ಒಂದು ಪ್ಯಾಸೇಜ್ ಅನ್ನ ಪರೀಕ್ಷೆಗಳಲ್ಲಿ ನಿಗದಿಪಡಿಸ್ತಕ್ಕಂಥದ್ದು. ಸ್ನೇಹಿತರೆ, ಯಾವುದೇ ಒಂದು ಪೀಸ್ ಆಫ್ ರೈಟಿಂಗ್ ಕೊಟ್ಟಿರ್ತಾರಲ್ಲ, ಅದನ್ನ ನಾವು ಓದಿ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ, ಯಾವುದೇ ನೆನ್ಪಿಟ್ಕೊಳ್ತೀವಿ ಅಂತಕ್ಕಂಥ ಒಂದು ಕಲೆ. ಕಾಂಪ್ರಿಹೆನ್ಷನ್ ಸೆಕ್ಷನ್ ಅಂತಕ್ಕಂಥದ್ದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹುಶಃ ಒಂದು ಪ್ಯಾರಾದಿಂದ ಹಿಡಿದು ಒಂದು ಪೇಜ್ವರೆಗೆ ಇರತಕ್ಕಂಥ ಒಂದು ಲೇಖನ. ಅದೊಂದು ಫ್ಯೂಚರ್ ಆರ್ಟಿಕಲ್ ಅಂತ ಕರೀತೀವಿ ಅದನ್ನ. ಇದು ಎಸ್ಸೆ ಇಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಆಗಿರ್ಬೋದು, ಒಂದು ನಾವೆಲ್ ಇಂದ ಆಯ್ಕೆ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಸಣ್ಣ ಕಥೆಯಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ನೀವು ಈ ಹಿಂದೆ ನೋಡಿರ್ತಕ್ಕಂಥ ಒಂದು ಲೇಖನವನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ನಿಗದಿಪಡಿಸಿರ್ತಾರೆ. ಈ ಕಾಂಪ್ರಿಹೆನ್ಷನ್ ಅಂತಕ್ಕಂಥದ್ದು ಇಂಗ್ಲಿಷ್ ಅಲ್ಲಿ ಒಂದು ಫ್ರೇಸ್ ಹೇಳ್ತೀವಿ, ಶೂರ್ ಶಾರ್ಟ್ ಸ್ಕೋರಿಂಗ್ ಕ್ವಶನ್ಸ್ ಅಂತ ಕರಿತೀವಿ. ಇವುಗಳನ್ನ ಶೂರ್ ಶಾರ್ಟ್ ಸ್ಕೋರಿಂಗ್ ಕ್ವಶನ್ಸ್ ಅಂತ ಹೇಳಿದ್ರೆ ಗ್ಯಾರಂಟಿಯಾಗಿ ಅಂಕಗಳನ್ನ ಸ್ಕೋರ್ ಮಾಡಿಟ್ಟಿರ್ತಕ್ಕಂಥ ಒಂದು ಗ್ರಾಮರ್ ಭಾಗ. ನಿಮ್ಗೆ ಒಂದು ಪ್ಯಾಸೇಜ್ ಕೊಡ್ತಾರೆ, ತದನಂತರ ಅದಕ್ಕೆ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ಸ್ ಆನ್ಸರ್ ಮಾಡತಕ್ಕಂಥದ್ದೇ ಈ ಕಾಂಪ್ರಿಹೆನ್ಷನ್ ಉದ್ದೇಶ. ಕ್ವಶನ್ಸ್ ಆಗಿರ್ತಕ್ಕಂಥದ್ದು ಆನ್ಸರ್ ಮಾಡ್ಬೇಕಾದ್ರೆ ಏನು ಆ ಪ್ಯಾಸೇಜ್ ಅಲ್ಲಿ ಕೊಟ್ಟಿದ್ದಾರೆ ಮಾಹಿತಿ, ಡಾಟಾ ಏನ್ ಕೊಟ್ಟಿದ್ದಾರೆ ಆ ಪ್ಯಾಸೇಜ್ ಅಲ್ಲಿ, ಆ ಡಾಟಾ ಅದನ್ಸೆ ನೀವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ನಿಮ್ಮ ನೈಜ ಜೀವನದಲ್ಲಿ ಎಷ್ಟೋ ವಿಚಾರಗಳು ಗೊತ್ತಿರ್ಬೋದು, ಆದ್ರೆ ಅದನ್ನ ನೀವು ನಿರೂಪಿಸಬೇಕಾಗಿಲ್ಲ. ಸ್ನೇಹಿತರೆ, ಮತ್ತೊಂದು ವಿಚಾರ ನೆನಪಿಟ್ಕೊಳ್ಳಿ. ಪ್ಯಾಸೇಜ್ ಅನ್ನು ನೀವು ಓದಬೇಕು, ಸಂಪೂರ್ಣ ಓದಿ ಪ್ಯಾಸೇಜ್ ಅನ್ನ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು ಒಂದು ನಿಮ್ಮ ಗ್ರಾಮರ್ ಆಕ್ಟಿವಿಟಿ. ಕೆಲವರು ಪ್ರಶ್ನೆಗಳು ಕೇಳಿರ್ತಾರೆ ಕಾಂಪ್ರಿಹೆನ್ಷನ್ಸ್ ಅಲ್ಲಿ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅವು ಬಹಳ ಟ್ರಿಕ್ಕಿ ಆಗಿರ್ತವೆ. ನಿಮ್ಮ ವಿವೇಚನೆ ಮೂಲಕ ಅದಕ್ಕೆ ಸೂಕ್ತವಾದ ಉತ್ತರ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸರಿ ರಿಟರ್ನ್ ಪ್ರಶ್ನೆಗಳು ಕೂಡ ಇರ್ತವೆ. ಆ ರಿಟರ್ನ್ ಪ್ರಶ್ನೆಗಳು ಬಹುಶಃ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಈ ರೀತಿ ರಿಟರ್ನ್ ಕ್ವಶನ್ಸ್ ಕೂಡ ಇರಬಹುದು. ಬಹುಶಃ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಗಳಲ್ಲಿ ಈ ವರ್ಷದ ಹೊಸ ಶಿಕ್ಷಣ ನೀತಿ ಅನ್ವಯ ಈ ಪ್ಯಾಸೇಜ್ ಅನ್ನ ಫಸ್ಟ್ ಇಯರ್ BA ಸಿಲೆಬಸ್ ಅಲ್ಲಿ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಕೇವಲ ಮಲ್ಟಿಪಲ್ ಚಾಯ್ಸ್ ಅನ್ನ ಒಂದು ಮಾಡೆಲ್ ಆಗಿ ಕೊಟ್ಟಿದ್ದಾರೆ. ಆದ್ರಿಂದ BA ಫಸ್ಟ್ ಇಯರ್ ಸ್ಟೂಡೆಂಟ್ಸು, ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸು ಈ ದೃಷ್ಟಿಯಲ್ಲಿ ತಗೊಳ್ಳೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸ್ವಲ್ಪ ಹೆಚ್ಚು ಆದ್ಯತೆ ಕೊಡಬೇಕು. ಉಳಿದಿರ್ತಕ್ಕಂತೆ ಬೇರೆ ಪ್ರಶ್ನೆಗಳು, ಬೇರೆ ತರ ಪ್ರಶ್ನೆಗಳು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳ್ತಾ ಇರೋದನ್ನ ನಿಮ್ಗೆ ತಿಳುವಳಿಕೆ ಇರಲಿ. ಸ್ನೇಹಿತರೆ, ಈ ಒಂದು ಪ್ಯಾಸೇಜ್ ಅನ್ನ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೆಯ ಪ್ಲಾನಿಂಗ್ ಇರಬೇಕು, ಗ್ರೇಟ್ ರೀಡಿಂಗ್ ಇರಬೇಕು, ಮತ್ತು ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್ ಇರಬೇಕು. ಇವೆಲ್ಲ ಇದ್ದಿದ್ದೇ ಆದಲ್ಲಿ ಯಾವುದೇ ಪ್ಯಾಸೇಜ್ ಅನ್ನ ಬಹಳ ಸುಲಭವಾಗಿ ನೀವು ಖಂಡಿತವಾಗಿಯೂ ಸಹ ಆನ್ಸರ್ ಮಾಡ್ಬೋದು, ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈಗ ಪ್ಯಾಸೇಜ್ ಅಂದರೆ ಏನು, ಅದರ ಮೀನಿಂಗ್ ಏನು, ನಿಜವಾಗ್ಲೂ ಕೂಡ ಕಾಂಪ್ರಿಹೆನ್ಷನ್ ಅಂತಕ್ಕಂಥ ಪದದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಕಾಂಪ್ರಿಹೆಂಡ್ ಅಥವಾ ಟು ಕಾಂಪ್ರಿಹೆಂಡ್ ಅಂತಕ್ಕಂಥ ಪದ ಇಂಗ್ಲಿಷ್ ಅಲ್ಲಿ ಇದೆ. ಕಾಂಪ್ರಿಹೆಂಡ್ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್,
ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಆ ದೃಷ್ಟಿ ಹೇಳ್ಬೇಕಂತ ಹೇಳಿದ್ರೆ ಕಾಂಪ್ರೆನ್ಷನ್ ಮೀನ್ಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಲಿಸನ್ ಆರ್ ವಾಟ್ ಯು ರೀಡ್ ಅಂತಕ್ಕಂಥ ಮಾತಿದೆ ಇಂಗ್ಲಿಷ್ ಅಲ್ಲಿ. ನೀವು ಏನನ್ನ ಕೇಳಿಸ್ಕೊಳ್ತೀರಿ ಮತ್ತು ಏನು ಓದ್ತೀರಿ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಪರೀಕ್ಷೆ ಮಾಡೋದೇ ಕಾಂಪ್ರೆನ್ಷನ್. ಇಟ್ ಈಸ್ ಅನ್ ಎಕ್ಸರ್ಸೈಸ್ ವಿಚ್ ಏಮ್ಸ್ ಅಟ್ ಇಂಪ್ರೂವಿಂಗ್ ಆರ್ ಟೆಸ್ಟಿಂಗ್ ಒನ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್. ಒಬ್ಬ ವ್ಯಕ್ತಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನ ಪರೀಕ್ಷಿಸುವ, ಅವುಗಳನ್ನ ಎಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪ್ರಯೋಗವೇ ಕಾಂಪ್ರೆನ್ಷನ್ ಪ್ರಾಕ್ಟೀಸಸ್. ಸ್ನೇಹಿತರೆ, ಈ ಕಾಂಪ್ರೆನ್ಷನ್ ತಕ್ಕಂಥದ್ದು ತಿಳ್ಕೊಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಕೆಲವಾರು ಸ್ಕಿಲ್ಸ್ ನಮಗೆ ಬಹಳ ಅಗತ್ಯವಾಗಬೇಕಾಗುತ್ತೆ. ದ ಸ್ಕಿಲ್ಸ್ ವಿಚ್ ಆರ್ ಮೋಸ್ಟ್ ಎಸೆನ್ಷಿಯಲ್ ಅಂತ ನಾವು ಹೇಳೋದಾದ್ರೆ ಬಹಳ ಮುಖ್ಯವಾಗಿ ಕೊಟ್ಟಿರತಕ್ಕಂಥ ಒಂದು ಪ್ಯಾಸೇಜ್ ಅಲ್ಲಿ ಅದು ಒಂದು ಪ್ಯಾರಾಗ್ರಾಫ್ ಇರ್ಬೋದು, ಒಂದು ಪುಟ ಇರಬಹುದು, ಅದ್ರಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ಮನನ ಮಾಡಿಕೊಂಡು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಈ ಒಂದು 6 ಸ್ಕಿಲ್ಸ್ ಅನ್ನ ನಾನು ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ಲಾಜಿಕಲ್ ಎಬಿಲಿಟಿ ಅಂತಕ್ಕಂಥದ್ದು. ಕೆಲವು ಪ್ರಶ್ನೆಗಳು ನೇರವಾಗಿರುವುದಿಲ್ಲ, ಬಹುಶಃ ಅದೊಂದು PUC ಹಂತದಲ್ಲಿ, SLC ಹಂತದಲ್ಲಿ ಕೇವಲ ವಿಚಾರಗಳನ್ನ ಅಲ್ಲಿರ್ತಕ್ಕಂಥ ರೀಪ್ರೊಡ್ಯೂಸ್ ಮಾಡೋದು ಮಾತ್ರ ಇರಬಹುದು. ಪದವಿ ಮತ್ತು ಪದವಿ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟು ಸುಲಭವಾದ ಪ್ರಶ್ನೆಗಳು ಇರುತ್ತೆ ನೀವು ಭಾವಿಸಬಾರ್ದು. ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಲಾಜಿಕಲ್ ಎಬಿಲಿಟಿ ಇದ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಅದರಿಂದ ನಿಮ್ಮಲ್ಲಿ ಲಾಜಿಕಲ್ ಎಬಿಲಿಟಿ ತೀರಾ ಅಗತ್ಯವಾಗಿರ್ಬೇಕಾಗುತ್ತೆ. ತಾರ್ಕಿಕವಾಗಿ ಯೋಚನೆ ಮಾಡಬೇಕು, ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಮಾಡಬೇಕಾದ್ರೆ. ಮತ್ತು ಎಬಿಲಿಟಿ ಟು ಇನ್ಫರ್, ಅಲ್ಲಿ ಏನ್ ಅರ್ಥ ಬರ್ತಾ ಇದೆ ಅನ್ನೋದನ್ನ ಸ್ವಲ್ಪ ಆಳಕ್ಕೆ ಹೋಗಿ ಅಧ್ಯಯನ ಮಾಡಿ ಉತ್ತರ ಕೊಡ್ಬೇಕಾಗುತ್ತೆ. ಆ ಇನ್ಫರೆನ್ಸಸ್ ಅಂತ ಬರ್ತದೆ, ಅದು ನೇರವಾಗಿ ಹೇಳಿಕೊಳ್ಳೋದು, ಪರೋಕ್ಷವಾಗಿ ಅದನ್ನ ವಿಚಾರಗಳಲ್ಲಿ ಹೇಳ್ತಾ ಇರುತ್ತೆ ವಾಕ್ಯಗಳು, ಅವುಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸರಿ ನಮ್ಮಲ್ಲಿ ಅನಾಲಿಟಿಕಲ್ ಎಬಿಲಿಟಿ ಕೂಡ ಬೇಕಾಗುತ್ತೆ. ನಾವು ವಿಮರ್ಶಾತ್ಮಕವಾಗಿ ಅಥವಾ ಕೆಲವೊಂದು ಸರಿ ತಾರ್ಕಿಕವಾಗಿ ಅಲ್ಲದೆ ವಿಮರ್ಶಾತ್ಮಕವಾಗಿ ಅನಾಲಿಸಿಸ್ ಮಾಡೋ ತರ ನಾವು ವಿಶ್ಲೇಷಣಾತ್ಮಕವಾಗಿ ಕೂಡ ಕೆಲವು ಪ್ರಶ್ನೆಗಳು ಉತ್ತರ ಕೊಡಬೇಕಾಗಿ ಬರುತ್ತೆ. ಇನ್ನು ರೀಸನಿಂಗ್ ಎಬಿಲಿಟಿ ಕೂಡ ಬೇಕಾಗುತ್ತೆ. ರೀಡಿಂಗ್ ಸ್ಪೀಡು ಬಹಳ ಮುಖ್ಯವಾಗಿ ಇದರಲ್ಲಿ ಬೇಕಾಗುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಕೇವಲ ನಿಮ್ಮ ಉತ್ತರಗಳಷ್ಟೇ ನಿರೀಕ್ಷೆ ಪಡೋದಿಲ್ಲ, ಎಷ್ಟು ಸಮಯದೊಳಗೆ ಮುಗಿಸಿರೋದು ಕೂಡ ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಪ್ಯಾಸೇಜ್ ಅರ್ಥ ಮಾಡ್ಕೊಬೇಕಾದ್ರೆ ನಮಗೆ ವೊಕ್ಯಾಬ್ಯುಲರಿ ಪವರ್ ಬಹಳ ಮುಖ್ಯ. ದಯವಿಟ್ಟು ಈ ಅಂಶಗಳನ್ನ ನೆನ್ಪಿಟ್ಕೊಂಡು ನಾವು ಪ್ಯಾಸೇಜ್ ಅನ್ನ ಆನ್ಸರ್ ಮಾಡ್ಬೇಕಾಗುತ್ತೆ. ಇಷ್ಟಾದ್ರೂ ಕೂಡ ಬಹಳ ಜನ ಆಶ್ಚರ್ಯ ಪಡ್ತಾ ಇರ್ತಾರೆ, ಏನಪ್ಪಾ ಅಂದ್ರೆ ಈ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಈ ಪ್ಯಾಸೇಜ್ ಸಂಬಂಧಪಡತಕ್ಕಂಥ ಉತ್ತರಗಳನ್ನ ನಾವು ಹುಡ್ಕೋದು ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ವಿಧಾನಗಳ ಮೂಲಕ ನಾವು ಪ್ರಯತ್ನ ಪಡಬಹುದು. ನಾನು ಸರಳ ವಿಧಾನವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಅದನ್ನ ಒಂದು ಆಕ್ರೋನಿಮ್ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಆಕ್ರೋನಿಮ್ ಅಂದ್ರೆ ಒಂದು ಪದ ನಾನು ಮಾಡಿದ್ದೇನೆ, PQRST ಅಂತಕ್ಕಂಥ ಒಂದು ಆಕ್ರೋನಿಮ್ ಅನ್ನು ಮಾಡಿದ್ದೇನೆ. P ಅನ್ನುವಂತಕ್ಕಂಥ ಅಕ್ಷರಕ್ಕೆ ಒಂದು ಪದ ಇದೆ, Q ಅನ್ನೋ ಅಕ್ಷರಕ್ಕೆ ಒಂದು ಪದ ಇದೆ, R ಅನ್ನೋ ಅಕ್ಷರಕ್ಕೆ ಒಂದು ಪದ ಇದೆ, S ಅನ್ನೋ ಅಕ್ಷರಕ್ಕೆ ಒಂದು ಪದ ಇದೆ, T ಅನ್ನೋ ಅಕ್ಷರಕ್ಕೆ ಮತ್ತೊಂದು ಪದ ಇದೆ. ಏನು ಪದಗಳು? ಆ ಒಂದು ಆರ್ಡರ್ಲೆ ಕ್ರಮಬದ್ಧವಾಗಿ ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಪ್ಯಾಸೇಜ್ ಅನ್ನ ಆನ್ಸರ್ ಮಾಡೋದು ಕಷ್ಟ ಆಗುದಿಲ್ಲ ಅಂತ ನನ್ನ ಭಾವನೆ. ಈಗ ಸ್ಟಾರ್ಟ್ ಮಾಡಕ್ ಬನ್ನಿ, ಯಾವ್ದಾದ್ರು ಆಕ್ರೋನಿಮ್ ಅದು ಏನು ಅಂತ ತಿಳ್ಕೊಳ್ಳೋಣ. PQRST ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡ್ರೆ ಇದ್ರೆ ಪ್ಯಾಸೇಜ್ ಅನ್ನ ಆನ್ಸರ್ ಮಾಡಬಹುದು. ಮೊದಲನೇ ಸ್ಟೆಪ್ ಏನು? P ಸ್ಟ್ಯಾಂಡ್ಸ್ ಫಾರ್ ಪ್ರಿವ್ಯೂ. Q ಅಂದ್ರೆ ಕ್ವಶನ್ಸ್ ಟು ಬಿ ರೆಡ್, ಪ್ರಶ್ನೆಗಳನ್ನು ಓದಬೇಕು. R ಸ್ಟ್ಯಾಂಡ್ಸ್ ಫಾರ್ ರೀಡಿಂಗ್ ದ ಪ್ಯಾಸೇಜ್, ಪ್ಯಾಸೇಜ್ ಅನ್ನ ಓದುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕು. S ಸ್ಟ್ಯಾಂಡ್ಸ್ ಫಾರ್ ಸೆಲೆಕ್ಟಿಂಗ್ ದ ಕೀ ವರ್ಡ್ಸ್ ಇನ್ ದ ಪ್ಯಾಸೇಜ್, ಪ್ಯಾಸೇಜ್ ಇರತಕ್ಕಂಥ ಕೀ ವರ್ಡ್ಸ್ ಅಥವಾ ಸಂಬಂಧಪಟ್ಟಂತ ಆನ್ಸರ್ ಅನ್ನ ಅಲ್ಲಿ ಹುಡುಕುವಂತ ಪ್ರಕ್ರಿಯೆ. ಲಾಸ್ಟ್ ಅಂತ ಹೇಳಿದಾದ್ರೆ T ಅಟೆಂಪ್ಟ್ ದ ಟೆಸ್ಟ್, ಟೆಸ್ಟ್ ಅನ್ನ ಅಟೆಂಡ್ ಮಾಡತಕ್ಕಂಥದ್ದು. ಈಗ ಒಂದೊಂದು ಹಂತ ಏನಿದೆ ಆ ಹಂತವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರಿವ್ಯೂ ಅಂದ್ರೆ ಏನು? ಲೆಟ್ ಅಸ್ ಸಿ. ಪ್ರಿವ್ಯೂ ಅಂತಕ್ಕಂಥದ್ದು ಸ್ನೇಹಿತರೆ ಇದೊಂದು ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗ್ತಕ್ಕಂಥ ಕೆಲಸ. ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಂತ ನಾವು ಅದನ್ನ ಪಕ್ಷಿ ನೋಟ ಅಂತ ಕರಿತೀವಿ. ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜ್ ಅನ್ನ ಜೊತೆಗೆ ಪ್ರಶ್ನೆಗಳಾಗಿರ್ಬೋದು ಅಷ್ಟನ್ನು ಒಮ್ಮೆ ನೀವು ಎಕ್ಸ್ಟೆನ್ಸಿವ್ ಆಗಿ ಓದಬೇಕು. ಅದು ಮೊಟ್ಟ ಮೊದಲೇ ಕೆಲಸ ಆಗಬೇಕು. ಪ್ಯಾರಾಗ್ರಾಫ್ ಆನ್ಸರ್ ಮಾಡಕ್ ಮುಂಚೆ ಪ್ರಿವ್ಯೂ ಮಾಡಬೇಕು.
ಈ ಪ್ರಿವ್ಯೂಲಿ ಏನ್ ತಿಳ್ಕೊಂತೀವಿ ಅಂತ ಹೇಳೋದಾದ್ರೆ, ನಾವು ಬಹಳ ಮುಖ್ಯವಾಗಿ ಫಾಸ್ಟ್ ಆಗಿ ಅದನ್ನ ಓದ್ಬಿಡ್ತೀವಿ. ಎಷ್ಟು ಫಾಸ್ಟ್ ಆಗಿ ಓದ್ತೀವಿ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ನ 15 ಪುಟಗಳ ನ್ಯೂಸ್ ಪೇಪರ್ನ ಕೇವಲ 5-10 ನಿಮಿಷದಲ್ಲಿ ಓದಿ ಮುಗಿಸ್ಬಿಡ್ತೀವಲ್ಲ, ಅದರಿಂದ ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ ನ್ಯೂಸ್ ಪೇಪರ್ ಅಲ್ಲಿ ನಾವು ಸಂಪೂರ್ಣ ಎಲ್ಲ ಮಾಹಿತಿ ಪಡೆದಿದ್ರು ಕೂಡ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಪಡ್ಕೊಳ್ತೀವಿ. ಆ ರೀತಿಯಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಫಾಸ್ಟ್ ಆಗಿ ಓದಿ ಮುಗಿಸ್ಬೇಕು ಆ ಪ್ಯಾಸೇಜ್ ಅನ್ನ. ಅದು ಬಹಳ ಮುಖ್ಯವಾಗಿರೋ ಕೆಲಸ ಆಗಲಿ. ಮೊದಲಿಗೆ ಆ ಒಂದು ಪ್ಯಾಸೇಜ್ ಬಗ್ಗೆ ಟೈಟಲ್ ಏನ ಕೊಟ್ಟಿದ್ರೆ ಆ ಟೈಟಲ್ ಅನ್ನ ಚೂರು ಆ ಕಡೆ ಓದಿ ಗಮನ ಹರಿಸಿ. ನಂತರ ಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ, ಇನ್ ಫಸ್ಟ್ ಪ್ಯಾರಾ, ಸೆಕೆಂಡ್ ಪ್ಯಾರಾ, ಥರ್ಡ್ ಪ್ಯಾರಾ ಅಂತ ಅಟ್ಲೀಸ್ಟ್ ಒಂದೊಂದು ಪ್ಯಾರಾಗೆ ಒಂದೊಂದು ಲೈನ್ 2 ಲೈನ್ ಅಲ್ಲಲ್ಲ ಗ್ಲಾನ್ಸ್ ಮಾಡಿ. ನಂತರ ಕ್ವಶನ್ಸ್ ಕೊಟ್ಟಿದ್ದಾರೆ, ಕ್ವಶನ್ಸ್ ಕೂಡ ಒಂಚೂರು ನೋಡಿ. ಇಡೀ ಆ ಒಂದು ಪ್ಯಾಸೇಜ್ ಬಗ್ಗೆ ಒಂದು ಜನರಲ್ ಸೆನ್ಸ್ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಬೀಂಗ್ ಆಸ್ಕ್ಡ್ ಅಂತ ನೀವು ಒಂಚೂರು ಗಮನ ಹರಿಸಬೇಕು. ಪೂರ್ತಿ ಅರ್ಥ ಮಾಡ್ಕೊಳ್ತಾ ಇದ್ರು ಒಂದು ಗ್ಲಾನ್ಸ್ ಆಗಬೇಕು. ದಟ್ ಈಸ್ ಕಾಲ್ಡ್ ದ ಪ್ರಿವ್ಯೂ. ಇದಕ್ಕೆ ಕೇವಲ 1 ನಿಮಿಷ, ಅರ್ಧ ನಿಮಿಷ ಸಾಕಾಗಬಹುದು ಅನ್ಸುತ್ತೆ ನಮಗೆ. ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಪರೀಕ್ಷೆಯಲ್ಲಿ ಕೇವಲ 1 ಅಥವಾ ಅರ್ಧ ನಿಮಿಷದೊಳಗೆ ನಾವು ಈ ಕೆಲಸ ಹಾಕ್ಬೇಕು, ಪ್ರಿವ್ಯೂ ಕೆಲಸ ಹಾಕ್ಬೇಕು. ಅದನ್ನು ದಯವಿಟ್ಟು ತಾವು ಮಾಡಿ. ನಂತರ ಒಂದು ಸ್ಟೆಪ್ ಅಂತ ಹೇಳೋದಾದ್ರೆ, ಕ್ವಶನ್ಸ್ ಟು ಬಿ ರೆಡ್ ಅಂತ ಕರಿತೀವಿ. ಕ್ವಶನ್ಸ್ ಅನ್ನು ಓದುವಂತ ಪ್ರಕ್ರಿಯೆ 2ನೇ ಹಂತ ಇದು. ನಾವು ಈ ಸ್ಟೇಜ್ ಅಲ್ಲಿ ಈಗ ಮೊದಲಿಗೆ ಪ್ರಶ್ನೆಗಳನ್ನು ಓದಬೇಕು. ಗೋ ಥ್ರೂ ದ ಕ್ವಶನ್ಸ್ ಫಸ್ಟ್ ಅಂತ ಹೇಳ್ತೀವಿ. ಈಗ ಬರೀ ಗ್ಲಾಸಿಂಗ್ ಅಷ್ಟೇ ಆಯ್ತದು. ಈಗ ಓದುವ ಪ್ರಕ್ರಿಯೆ ಮೊದಲು ಸ್ಟಾರ್ಟ್ ಆಯ್ತು. ನಿಜವಾಗಿ ಓದುವಂತದೇನಪ್ಪ, ಪ್ರಶ್ನೆಗಳನ್ನ ಮೊದಲು ಓದಬೇಕು. ಪ್ರಶ್ನೆಗಳನ್ನ ಓದ್ತಿರ್ಬೇಕಾದ್ರೆ ಬಹುಶಃ ನಿಮ್ಗೆ ಎಲ್ಲ ಆಲ್ಟರ್ನೇಟಿವ್ಸ್ ಕೊಟ್ಟಿರ್ತಾರೆ. ಆ ಆಲ್ಟರ್ನೇಟಿವ್ ಕ್ವಶನ್ಸ್ ಅನ್ನ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಕಂಪ್ಲೀಟ್ ಎಲ್ಲ ಓದಿ ಅದನ್ನ. ತದನಂತರ ಬಹುಶಃ ನಿಮ್ ಬಹಳಷ್ಟು ಜನರಿಗೆ ಅನ್ಸುತ್ತೆ, ಪ್ಯಾಸೇಜ್ ಓದೋಕ್ ಮುಂಚೆ ಪ್ರಶ್ನೆಗಳು ಓದ್ತಾ ಇದ್ವಲ್ಲ, ಏನಿದು ಬ್ಯಾಕ್ವರ್ಡ್ ರೀಡಿಂಗ್ ಅನ್ಸ್ಬಿಡುತ್ತೆ ನಿಮ್ಗೆ. ಹೌದು, ಬ್ಯಾಕ್ವರ್ಡ್ ರೀಡಿಂಗ್ ಆದ್ರೂ ಕೂಡ ಈ ಮೆಥಡ್ ನಿಮಗೆ ನಿಜವಾಗ್ಲೂ ಕೂಡ ಕ್ರಮೇಣವಾಗಿ ಬಹಳ ಒಳ್ಳೆ ಮೆಥಡ್ ಅನ್ಸುತ್ತೆ. ಮೊದಲು ಪ್ರಶ್ನೆಗಳು ಓದೋದು ಬಹಳ ಉತ್ತಮ. ಆ ದೃಷ್ಟಿ ನಾನು ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ಪ್ಲೀಸ್ ರೀಡ್ ದ ಕ್ವಶನ್ಸ್ ಫಸ್ಟ್, ನಾಟ್ ದ ಪ್ಯಾಸೇಜ್. ಬಹುಶಃ ನಿಜವಾಗ್ಲೂ ಕೂಡ ಇದೇ ವಿಧಾನ ಅನುಸರಿಸಿ ನೀವು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ನಾವು ಕ್ವಶನ್ಸ್ ಅನ್ನು ಓದ್ಬೇಕು ಮೊದಲಿಗೆ ಅಂತ ಹೇಳಿದ್ರೆ, ವಾಟ್ ಯು ನೀಡ್ ಟು ಲುಕ್ ಫಾರ್ ಇನ್ ದ ಅನ್ಸೀನ್ ಪ್ಯಾಸೇಜ್ ಅಂತಕ್ಕಂಥದ್ದು ಮುಖ್ಯ. ನಿಮಗೆ ಕೊಟ್ಟಿರತಕ್ಕಂಥ ಒಂದು ಅನ್ಸೀನ್ ಪ್ಯಾಸೇಜ್ ಏನಿದೆ ಅದರಲ್ಲಿ ಏನು ಹುಡುಕ್ಬೇಕೀಗ, ಏನು ನಿಜವಾಗ್ಲೂ ಓದಬೇಕು ಅನ್ನೋದನ್ನ ಪ್ರಶ್ನೆಗಳ ಮೂಲಕ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ರಿಂದ ಮೊದಲು ಪ್ರಶ್ನೆಗಳ ಓದಿ, ಆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಆ ಪ್ರಶ್ನೆಗಳಿರ್ತಕ್ಕಂಥ ಕೆಲವು ಕೀ ವರ್ಡ್ಸ್ ಅಂತ ಇರ್ತವೆ, ದಯವಿಟ್ಟು ಅವುಗಳನ್ನು ಚೂರು ಗ್ರಹಿಸ್ಕೊಡಿ. ತದನಂತರ ಎಲ್ಲ ಪ್ರಶ್ನೆಗಳನ್ನ 1 ಸಾರಿ 2 ಸಾರಿ ಸಾಧ್ಯವಾದಷ್ಟು ಪದೇ ಪದೇ ಓದೋದು ಅರ್ಥ ಮಾಡ್ಕೊಳ್ಳಿ. ಮೇ ಬಿ ಯು ಕ್ಯಾನ್ ಸ್ಪೆಂಡ್ ಕಪಲ್ ಆಫ್ ಟೈಮ್ ಸೊ ದಟ್ ವಾಟ್ ಈಸ್ ಆಸ್ಕ್ಡ್ ಅದನ್ನ ಅರ್ಥ ಆಗಬೇಕು. ಆ ಪ್ರಶ್ನೆಗಳಲ್ಲಿ ಏನಕ್ಕೆ ಕೇಳಿದ್ದಾರೆ, ಏನ್ ಕೇಳಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ ನಂತರ ಮುಂದಿನ ಒಂದು ಹಂತ ಅಥವಾ ಸ್ಟೇಜ್ ಏನಿದೆ ಪ್ಯಾಸೇಜ್ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸ್ನೇಹಿತರೆ, ಈ ಒಂದು ಪ್ಯಾಸೇಜ್ ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಅಲ್ಲಿ ಓದೋಕ್ ಮುಂಚಿತವಾಗಿ ಕ್ವಶನ್ಸ್ ಅಲ್ಲಿರೋ ಕೀ ವರ್ಬ್ಸ್ ಅನ್ನು ಅರ್ಥ ಮಾಡ್ಕೊಬೇಕು. ಕ್ವಶನ್ಸ್ ಇರ್ತಕ್ಕಂಥ ಕೀ ವರ್ಬ್ಸ್ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅದಕ್ಕೆ ವರ್ಬ್ಗೆ ಸಂಬಂಧಪಡ್ತಕ್ಕಂಥ ಉತ್ತರವನ್ನ ಹುಡುಕೋದು ಈಸಿ ಆಗುತ್ತೆ. ಪ್ರಶ್ನೆಗಳನ್ನು ಅರ್ಥ ಆದ ನಂತರ ಉತ್ತರ ಕೊಡಬಹುದು. ಆದ್ರಿಂದ ಪ್ರಶ್ನೆಗಳಲ್ಲಿ ಕೆಲವು ಕೀ ವರ್ಬ್ಸ್, ಇಂಪಾರ್ಟೆಂಟ್ ವರ್ಬ್ಸ್ ಇರ್ತವೆ. ಆ ವರ್ಬ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ. ಈ ಹಂತ ಮುಗಿದ ನಂತರ ಬಹಳ ಪ್ರಮುಖವಾದ ಮುಂದಿನ ಹಂತ ಅಂತ ಹೇಳಿದ್ರೆ ರೀಡಿಂಗ್ ಅಂತಕ್ಕಂಥದ್ದು. ರೀಡ್ ದ ಪ್ಯಾಸೇಜ್ ಅಂತ ಕರೆದಿದ್ದೇನೆ. ಈಗ ಓದುವ ಪ್ರಕ್ರಿಯೆ ಇದೆ ಇದು. ಇದನ್ನ 2 ಸಾರಿ ಅಥವಾ 3 ಸಾರಿ ಪ್ಯಾಸೇಜ್ ಅನ್ನು ಓದಿದೀವಿ. ಈಗ ಈ ಹಂತದಲ್ಲಿ ಏನ್ ಓದಬೇಕು ಪ್ಯಾಸೇಜ್ ಅಂತ ಹೇಳೋದಾದ್ರೆ, ಇಟ್ ಈಸ್ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ ನಾನು. ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಬಹಳ ಆಳವಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಓದುವಂತ ಪ್ರಕ್ರಿಯೆ. ನೀವು ಪ್ಯಾಸೇಜ್ ಓದ್ತಿರ್ಬೇಕಾದ್ರೆ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀರಿ. ಯಾಕೆ ಸ್ಟಾಪ್ ಕೊಡ್ತೀರಿ ಅಂತ ಹೇಳಿದ್ರೆ, ಈ ಲೈನ್ ಏನು ಅರ್ಥ ಆಗ್ಲಿಲ್ಲ ಅಥವಾ ಈ ಪದ ಏನು ಅರ್ಥ ಆಗ್ಲಿಲ್ಲ ಅಂತ ಹೇಳಿ ನಿಧಾನವಾಗಿ ಅಲ್ಲಿ ನಿಂತು ಆ ಪದನ ಅರ್ಥ ಮಾಡ್ಕೊಂಡು ಅಥವಾ ಆ ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಆ ಪ್ಯಾರ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಪ್ರಕ್ರಿಯೆ ಇಂಟೆನ್ಸಿವ್ ರೀಡಿಂಗ್. ಏನ್ ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಓದ್ತಾ ಹೋಗಿ. ನೀವು ಓದ್ತಿರ್ಬೇಕಾದ್ರೆ ಯು ಶುಡ್ ಗೆಟ್ ಇನ್ವಾಲ್ವ್ ವಿತ್ ದ ಪ್ಯಾರಾಗ್ರಾಫ್. ಇದು ಅರ್ಥ ಮಾಡ್ಕೊಬೇಕಂದ್ರೆ ಪ್ಯಾರಾಗ್ರಾಫ್ ಇನ್ವಾಲ್ವ್ಮೆಂಟ್ ಆಗಬೇಕು. ನಿಮ್ಮ ತಲ್ಲೀನತೆ ಬೇಕಾದ್ರಲ್ಲಿ ದಯವಿಟ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ. ಈ ಒಂದು ಸ್ಟೇಜ್ ಅಲ್ಲಿ ನೀವು
ಪ್ಯಾಸೇಜ್ ನ ಇಂಟೆನ್ಸಿವ್ ಆಗಿ ಓದ್ತಾ ಇರೋದ್ರಿಂದ ಬಹಳ ಗೊತ್ತಿಲ್ಲದಿರೋ ಕೆಲವು ಅನ್ಫೆಮಿಲಿಯರ್ ವರ್ಡ್ಸ್ ಆಗಾಗ ನಿಮ್ಗೆ ಬರ್ಬೋದು. ಬಹುಶಃ ಬೈ ರೀಡಿಂಗ್ ದ ಲೈನ್ ಥರೋಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ನಾನು ಹೇಳ್ತೀನಿ. ಯಾವುದೇ ಪದಗಳು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಆ ಇಡೀ ಲೈನ್ ಅನ್ನು ಒಮ್ಮೆ ಓದಿ ಆ ಲೈನ್ ಅನ್ನು ಪೂರ್ತಿ ಓದೋದ್ ಮೂಲಕ ಆ ಒಂದು ಪ್ಯಾಸೇಜಿನ ಪದಗಳು ನಿಮ್ಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ಆಸ್ ಪಾರ್ಟ್ ಆಫ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್, ಕೊಟ್ಟಿರೋ ಪ್ಯಾಸೇಜ್ ಅನ್ನ ಓದುವ ಹಂತದಲ್ಲಿ ಏನೇನೋ ಪರಿಗಣಿಸ್ಬೇಕಂತ ಹೇಳಿದ್ರೆ ಆ ಒಂದು ಓದುವ ಹಂತದಲ್ಲಿ ಮೀನಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ನೋಟಿಸ್ ದ ಮೀನಿಂಗ್ಸ್ ಆಫ್ ದ ವೇರಿಯಸ್ ಕಾಂಟೆಕ್ಸ್ಟ್. ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಏನ್ ಮೀನಿಂಗ್ ಬರ್ಬೋದು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಒಂದೇ ವಾಕ್ಯದಲ್ಲಿ ಒಂದು ಪದ ಒಂದು ಮೀನಿಂಗ್ ಬರುತ್ತೆ, ಆದ್ರೆ ಅದೇ ಒಂದು ಪದ ಬೇರೆ ಒಂದು ವಾಕ್ಯದಲ್ಲಿ ಬೇರೆ ಮೀನಿಂಗ್ ಬರಬಹುದು ಅನ್ನುವಂತ ನಾಲೆಡ್ಜ್ ನಿಮಗೆ ಇರಬೇಕಾಗಿ ಬರುತ್ತೆ. ದಯವಿಟ್ಟು ಅಂತಹ ಪದಗಳು ಅಥವಾ ಅವುಗಳ ಮೀನಿಂಗು ಅಥವಾ ವಾಕ್ಯದಲ್ಲಿ ಒಟ್ಟಾರೆ ವಾಕ್ಯದಲ್ಲಿ ಬರೋ ಮೀನಿಂಗ್ಸು ಅದನ್ನ ದಯವಿಟ್ಟು ಗಮನ ಹರಿಸಿ. ಎ ಫ್ಯೂ ಕ್ವಶನ್ ಕಾಂಪ್ರಿಹೆನ್ಷನ್ ವಿಲ್ ಲೀಡ್ ಯು ಟು ಫೈಂಡ್ ದ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅಂತ ನಾನು ಹೇಳಿದೆ. ಅಂದ್ರೆ ಕೆಲವಾರು ಪದಗಳಿಗೆ ಸಾಂದರ್ಭಿಕವಾಗಿರ್ತಕ್ಕಂಥ ಉತ್ತರ ಇರುತ್ತೆ. ಅಂತಹ ಪದಗಳನ್ನು ನೀವು ಹುಡುಕಿ ನೀವು ಅವುಗಳನ್ನ ಅರ್ಥ ಮಾಡ್ಕೊಳ್ತಾ ಸಾಮರ್ಥ್ಯ ನಿಮ್ಗೆ ವೃದ್ಧಿಸ್ಕೊಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ಪರೀಕ್ಷೆಗಳಲ್ಲಿ ಈ ಪ್ಯಾಸೇಜ್ ಅಲ್ಲಿ ಸಿನಾನಿಮ್ಸ್ ಮತ್ತು ಆಂಟೋನಿ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಇಂತಹ ಒಂದು ಪದಕ್ಕೆ ಈ ಪ್ಯಾಸೇಜ್ ಅಲ್ಲಿ ಅದಕ್ಕಿರ್ತಕ್ಕಂಥ ಪರ್ಯಾಯ ಪದ ಹುಡುಕಿ ಬರೀರಿ ಅಂತ ಹೇಳ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪದ ಪ್ಯಾಸೇಜ್ ಇಲ್ಲದೆ ಇರ್ಬೋದು, ಆದ್ರೆ ಅದಕ್ಕೆ ಅರ್ಥವನ್ನು ನೀವು ಹುಡುಕ್ಬೇಕು. ಆ ಸಿನಾನಿಮ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು. ಸಿನಾನಿಮ್ ಅಥವಾ ಆಂಟೋನಿಮ್ಸ್ ಅಂತಕ್ಕಂಥದ್ದು ಅದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಕ್ವಶನ್ ಕೇಳ್ಬೋದು. ಸ್ನೇಹಿತರೆ, ಕೆಲವೊಂದು ಪದಗಳು ಅಥವಾ ವಾಕ್ಯಗಳು ಸರಳವಾಗಿ ಅರ್ಥ ಆಗೋದಿಲ್ಲ. ನಮ್ಮ ಭಾಷೆಯಲ್ಲಿ ಅದು ಕನ್ನಡದಲ್ಲಿ ಆಗ್ಬೋದು, ನಮ್ಮ ಆಡು ಭಾಷೆಗೆ ಅದನ್ನು ಸಾಧ್ಯವಾಸ್ಕೊಡೋನು ಅರ್ಥ ಆಗದ ಸಂದರ್ಭದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಟ್ರೈ ಮಾಡಿ. ಆ ಥರ ಟ್ರೈ ಮಾಡಿದಾಗ ನಿಮ್ಮದೇ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಆಗ ನೀವು ಉತ್ತರ ಹೇಳಲಿಕ್ಕೂ ಸಹ ಉತ್ತರ ಮಾಡಲಿಕ್ಕೂ ಸಹ ನಿಮ್ಮದೇ ಭಾಷೆಯಲ್ಲಿ ಆನ್ಸರ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಪ್ಯಾಸೇಜ್ನ ಕೆಲವೊಂದು ಭಾಗಗಳು ಈಗಾಗಲೇ ಹೇಳಿದ್ದೀನಿ ಬಹಳ ಕಾಂಪ್ಲೆಕ್ಸ್ ಆಗಿರುತ್ತೆ. ಕೆಲಸ ಭಾಷಾ ಬಳಕೆ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಇರೋ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಎಸ್ ಇರ್ತಾವಲ್ಲ, ಅದು ಬಹಳ ಪ್ರೌಢಿಮೆಯಿಂದ ಪ್ರಬುದ್ಧತೆಯಿಂದ ಕೂಡಿರ್ತಕ್ಕಂಥ ಭಾಷಾ ಲೇಖನ ಆಗಿರ್ಬೋದು. ಆ ದೃಷ್ಟಿಯಿಂದ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಾಂಪ್ಲೆಕ್ಸಿಟಿ ಇರುತ್ತೆ. ಅಂತಹ ಎಸ್ ಕೊಟ್ಟಾಗ ಸ್ಟೋರೀಸ್ ಅಲ್ಲಿ ಬಹುಶಃ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಇಲ್ಲದೆ ಇರ್ಬೋದು, ಆದ್ರೆ ಈ ಎಸ್ ಅಲ್ಲಿ ಕಾಂಪ್ಲೆಕ್ಸಿಟಿ ಸಹಜವಾಗಿ ಕಂಡು ಬರುತ್ತೆ. ಆವಾಗ ನೀವೇನ್ ಮಾಡಬೇಕು? ಬಹುಶಃ ಯು ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಅಂಡರ್ಸ್ಟ್ಯಾಂಡ್ ಇಟ್. ಅಂತಹ ಸಂದರ್ಭ ಬಂದಾಗ ಖಂಡಿತವಾಗಿ ನಿಮಗೆ ಕಷ್ಟ ಅನ್ಸುತ್ತೆ. ಆ ತತ್ಕಾಲಕ್ಕೆ ಆ ಕ್ಷಣಕ್ಕೆ ಒಂಚೂರು ಬಿಟ್ಟು ಮುಂದಿನ ಲೈನ್ಸ್ ಓದ್ತಾ ಹೋಗಿ, ನಿಲ್ಲಿಸ್ಬೇಡಿ. ಏಕೆಂತ ಹೇಳಿದ್ರೆ ಆ ಒಂದು ವಾಕ್ಯ ಕಾಂಪ್ಲೆಕ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಂಪ್ಲೆಕ್ಸಿಟಿ ಅಂದಾಗ ಉಳಿತಕ್ಕಂಥ ಎಲ್ಲಾ ಪ್ಯಾಸೇಜ್ನ ಭಾಗವನ್ನ ಬಿಡ್ಬೇಕಾಗಿಲ್ಲ. ಸದ್ಯಕ್ಕೆ ಆ ಭಾಗ ಬಿಟ್ಟು ಮತ್ತೆ ಮುಂದುವರಿಸಿ, ತಾತ್ಕಾಲಿಕವಾಗಿ ಮುಂದುವರಿಸಿ. ನೀವು ಇಡೀ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೊಂಡಾಗ ಆ ಒಂದು ಭಾಗ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಭಾಗ ಸಂಬಂಧಪಡ್ತಕ್ಕಂಥ ಏನೋ ಪ್ರಶ್ನೆಗಳಿದೆಯಾ ಅಂತ ಹೇಳಿದ್ರೆ ಅದನ್ನ ಮತ್ತೊಮ್ಮೆ ಒಂದೊಂದು ಸಾರಿ 2 ಸಾರಿ ಓದಿ ಅರ್ಥ ಮಾಡ್ಕೊಬಹುದು. ಕೆಲವು ಸಾರಿ ಆ ಕಾಂಪ್ಲೆಕ್ಸಿಟಿ ಭಾಗವನ್ನ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಇಲ್ಲದೆ ಇರ್ಬೋದು ಆ ಸಂಬಂಧಪಟ್ಟಂತೆ. ಆದ್ರಿಂದ ಅದಕ್ಕಾಗಿ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಕ್ಕಾಗಿ ಆತಂಕ ಪಡೋದು ಬೇಡ ಅಂತ ನನ್ನ ಭಾವನೆ. ಸೊ ತೀರಾ ಅಗತ್ಯ ಕಂಡು ಬರುತ್ತೆ. ಅಂತಹ ಭಾಗದಲ್ಲಿ ಏನೋ ಪ್ರಶ್ನೆ ಇದೆ ಅಂತ ನಿಮಗೆ ಕಂಡು ಬಂದಾಗ ಅದನ್ನು ನೀವು ಯು ಕ್ಯಾನ್ ಗೋ ಬ್ಯಾಕ್ ಟು ದಟ್ ಲೇಟರ್ ಸ್ಟೇಜ್. ಬಹುಶಃ ಎಲ್ಲಾ ಪ್ರಶ್ನೆಗಳು ಉತ್ತರ ಹೇಳಿದ್ಮೇಲೆ, ಉತ್ತರ ನಿಮ್ಗೆ ಸಿಕ್ಕಿದ ಮೇಲೆ ಆ ಒಂದು ಭಾಗಕ್ಕೆ ಹೋದಾಗ ಕಾಂಟೆಕ್ಸ್ಚುಯಲ್ ಆಗಿ ನಿಮ್ಗೆ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಆ ಒಂದು ಕಾಂಪ್ಲೆಕ್ಸಿಟಿ ತಾನಾಗಿ ಅದು ಸರಳೀಕರಣ ಆಗೋಗ್ಬಿಟ್ಟಿರುತ್ತೆ. ನಾವು ಈ ರೀಡಿಂಗ್ ಪ್ಯಾಸೇಜ್ ಅಲ್ಲಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಇಡೀ ಪ್ಯಾಸೇಜ್ ಹೋದ್ಮೇಲೆ ಈ ಥೀಮ್ ಅನ್ನು ಅರ್ಥ ಮಾಡ್ಕೋಬೇಕು. ಆ ಪದಗಳ ಅರ್ಥ ಅಲ್ಲದೆ ಇಡೀ ಒಂದು ಲೈನ್ ನ ಅಥವಾ ಪ್ಯಾಸೇಜ್ ನ ಥೀಮ್ ಅನ್ನ ನೀವು ಅರ್ಥ ಮಾಡ್ಕೊಂಡಾಗ ಆ ಒಂದು ಪ್ಯಾಸೇಜ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಆ ಒಂದು ಪ್ಯಾಸೇಜ್ ಅಲ್ಲಿ ಏನಪ್ಪಾ ಮೇನ್ ಐಡಿಯಾ ಏನು, ಟೋನ್ ಏನು, ಮೂಡ್ ಏನು, ಅಥವಾ ಇನ್ಫ್ಲೂಯೆನ್ಷಿಯಲ್ ರೀಸನಿಂಗ್ಸ್ ಏನೇನು ಇರ್ಬೋದು, ಈ ತರ ಬೇರೆ ಬೇರೆ ಡೀಟೇಲ್ಸ್ ಇದೆ ಪ್ಯಾರಾಗ್ರಾಫ್ ಅಲ್ಲಿ. ಅದನ್ನ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಿದೆ ಕಾಂಪ್ರಿಹೆನ್ಷನ್ಸ್ ಅಲ್ಲಿ ಅವು ಡೈರೆಕ್ಟ್ಲಿ ರಿಲೇಟ್ ಟು ದ ಪ್ಯಾಸೇಜ್ ಆಗಿರ್ತವೆ. ಕೆಲವು ಪ್ರಶ್ನೆಗಳು ಮಾತ್ರ ಬಹುಶಃ ನಿಮ್ಮ ಇನ್ಫ್ಲೂಯೆನ್ಷಿಯಲ್ ರೀಸನಿಂಗು ಅವು ಇವು ಕೇಳ್ಬೋದು. ಮಿಕ್ಕಿದೆಲ್ಲ ಕೂಡ ಡೈರೆಕ್ಟ್ಲಿ ರಿಲೇಟೆಡ್ ಪ್ಯಾಸೇಜ್ ಆಗಿರುತ್ತೆ.
ಆದ್ರಿಂದ ಪ್ಯಾಸೇಜ್ ನೀವು ಆದಷ್ಟು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಸೆವೆರಲಿ. ನೀವು ಇಡೀ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಪ್ಯಾಸೇಜ್ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಮಾಡ್ಲಿಕ್ಕೆ ನಿಮ್ ಸಾಮರ್ಥ್ಯ ಬಂದಿದೆ. ಈಗ ಮುಂದಿನ ಹಂತ ಅಂತ ಹೇಳಿದ್ರೆ ಸೆಲೆಕ್ಟ್ ದ ಆನ್ಸರ್ ಅಂತ ಕರಿತೀವಿ. ಈ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಪ್ಯಾಸೇಜ್ ಅನ್ನು ಓದಿದ್ದೀವಿ, ಓದ್ಬೇಕಾದ್ರೆ ನಾವು ಆಲ್ರೆಡಿ ಪ್ರಶ್ನೆಗಳನ್ನ ಗಮನದಲ್ಲಿಟ್ಕೊಂಡು ಓದಿದ್ದೀವಿ, ಅದೆಲ್ಲ ಮುಗ್ದಿದೆ. ಈಗ ಇನ್ನೊಂದ್ ಸಾರಿ ಓದ್ತಾ ಇದೀವಿ ಅಂದ್ಕೊಳ್ಳೋಣ. ಸೆಲೆಕ್ಷನ್ ಈ ಸ್ಟೇಜು ಮೂರನೇ ರೀಡಿಂಗ್, ಥರ್ಡ್ ರೀಡಿಂಗ್ ಅಂದ್ಕೊಳ್ಳೋಣ. ಈ ರೀಡಿಂಗ್ ಅಲ್ಲಿ ಕೀ ವರ್ಡ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಪ್ಯಾಸೇಜ್ ಅನ್ನ ಈಗ ನೋಡೋಣ. ಈ ಹಂತದಲ್ಲಿ ರೀಸ್ಟೇಟ್ ದ ಕೀವರ್ಡ್ಸ್ ದ ಪ್ಯಾಸೇಜ್. ಪ್ರಶ್ನೆಗಳಿಗೂ ಮತ್ತು ಪ್ಯಾಸೇಜ್ ಇರ್ತಕ್ಕಂಥ ಕೆಲವು ಕೀವರ್ಡ್ಸ್ಗೂ ಏನಾದ್ರೂ ಕೂಡ ಸಾಮರಸ್ಯ ಇದೆಯಾ, ಸಂಬಂಧ ಇದೆಯಾ, ಆ ಹೋಲಿಕೆ ಇದೆಯಾ, ಸಾಮ್ಯತೆ ಇದೆಯಾ, ಇವುಗಳನ್ನ ಚೂರು ಅದನ್ನ ಗಮನ ಹರಿಸೋಣ. ಸ್ನೇಹಿತರೆ, ಈ ರೀತಿ ನೀವು ಕ್ವಶನ್ ಇರತಕ್ಕಂತ ಕೀವರ್ಡ್ಸ್ ಅನ್ನ ಪ್ಯಾಸೇಜ್ ಇರತಕ್ಕಂಥ ಕೀವರ್ಡ್ಸ್ ಅನ್ನ ನೀವು ಹೋಲಿಕೆ ಮಾಡ್ಕೊಳ್ತಾ ಹೋದ್ರೆ ಮೇನ್ ಐಡಿಯಾ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಆ ಒಂದು ಪ್ಯಾಸೇಜ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಭಾಗ ಕಾಸ್ ಅಂಡ್ ಎಫೆಕ್ಟ್ಸ್ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ, ಅದನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಕೆಲವು ಸಾರಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ ಅನ್ಕೊಳ್ಳೋಣ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಲ್ಲಿ ಅಲ್ಲಿ 4 ಚಾಯ್ಸಸ್ ಕೊಟ್ಟಿರ್ತಾರೆ. 4 ಚಾಯ್ಸಸ್ ಅಲ್ಲಿ ನಾವು ಈಗಾಗಲೇ ನೋಡಿದೀವಿ, ಒಂದು ಪ್ರಶ್ನೆಗೆ ಯಾವುದೋ ಒಂದು ಸರಿ ಉತ್ತರ ಮಾತಿರೋದ್ರಿಂದ ಉಳಿಯತಕ್ಕಂಥ 3 ಉತ್ತರಗಳು ಅವು ತಪ್ಪಾಗಿರ್ಬೋದು. ಆ 3 ಉತ್ತರಗಳು ತಪ್ಪಾಗಿರೋದು ನಮ್ಗೆ ಈಗಾಗಲೇ ಓದಿರೋ ಪ್ರಕಾರ 3ರಲ್ಲಿ ಒಂದು ಗ್ಯಾರಂಟಿ ತಪ್ಪು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂತ ಒಂದು ತಪ್ಪು ಉತ್ತರವನ್ನ ಎಲಿಮಿನೇಟ್ ಮಾಡಿ ಮತ್ತೊಮ್ಮೆ ನೋಡಿದಾಗ ಇನ್ನೊಂದು 2ನೇ ಉತ್ತರವೂ ಕೂಡ ತಪ್ಪು ಅನ್ಸುತ್ತೆ. 3ನೇ ಉತ್ತರ ಅಥವಾ 4ನೇ ಉತ್ತರ ಯಾವುದೋ ಒಂದು ಇರ್ತಕ್ಕಂಥದ್ದು ಬಹುಶಃ 2ರಲ್ಲಿ ಒಂದು ಚಾಯ್ಸ್ ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ವಿವೇಚನೆ ಮೂಲಕ ನೀವು ಅದನ್ನ ಉಳಿಸ್ಕೊಂಡು ಒಂದೆಲ್ಲ ಲಾಸ್ಟ್ಗೆ ಎಲಿಮಿನೇಟ್ ಮಾಡಬಹುದು. ಈ ಒಂದು ಪ್ರಕ್ರಿಯೆ ಸೆಲೆಕ್ಷನ್ ಟೈಮ್ ಅಲ್ಲೇ ಆಗ್ಬೇಕಾಗಿ ಬರುತ್ತೆ. ಇದಾದ ನಂತರ ನೀವು ಈ ಒಂದು ಪ್ಯಾಸೇಜ್ ಇರತಕ್ಕಂಥದ್ದು ಸ್ಟೋರಿನ ಐಡೆಂಟಿಫೈ ಮಾಡಬೇಕು. ನಿಮ್ಮ ರೈಟ್ ಆನ್ಸರ್ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ಯಾಸೇಜ್ ಕೊಡತಕ್ಕ ಸ್ಟೋರಿಗೂ ಮತ್ತು ಆ ಒಂದು ಪ್ರಶ್ನೆಗೂ ಏನೋ ಸಾಮ್ಯತೆ ಇದೆಯಾ ಅದನ್ನ ಸರ್ಚ್ ಮಾಡಬೇಕು. 1 ಸಾರಿ ಅಲ್ಲ 2 ಸಾರಿ ಸರ್ಚ್ ಮಾಡಿ ಅದನ್ನ ನಿಮ್ಗೆ ಆನ್ಸರ್ ಸಿಕ್ಕಿದ್ದೆ ಆದಲ್ಲಿ ಬಹುಶಃ ಅದಕ್ಕೆ ಸಂಬಂಧಪಟ್ಟಂತ ಗುರುತು ಹಚ್ಚೋ ಕೆಲಸ ಮಾಡಿ. ಯಾವುದೋ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ಳೋಣ, ಅದು ಮೊದಲನೇ ಪ್ಯಾರಾದಲ್ಲಿದೆ ಅಂದ್ಕೊಳ್ಳೋಣ. ಆ ಮೊದಲನೇ ಪ್ಯಾರಾದಲ್ಲಿ 2ನೇ ಲೈನಲ್ಲಿ ಇದೆ ಅಥವಾ 3ನೇ ಲೈನಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಕೆಲವರು ಹೇಳ್ತಾರೆ ಅಂಡರ್ಲೈನ್ ಮಾಡಿ, ಮಾರ್ಕ್ ಮಾಡಿ, ಬ್ರಾಕೆಟ್ಸ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಕೆಲವು ಸಾರಿ ಪರೀಕ್ಷೆಗಳಲ್ಲಿ ಅದು ಪರೀಕ್ಷಾ ಅಕ್ರಮ ಅಂತ ಕರೀತಾರೆ, ಅಂಡರ್ಲೈನ್ ಮಾಡೋದು ಅದೆಲ್ಲ ಮಾರ್ಕ್ ಮಾಡೋದಕ್ಕಂಥದ್ದು. ಆದ್ರೂ ಸಹ ಅದನ್ನ ಹೇಗೆ ನೀವು ಮಾರ್ಕ್ ಮಾಡ್ಕೊಳ್ತೀರೋ ನಿಮ್ಗೆ ಅರ್ಥ ರೀತಿಯಲ್ಲಿ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಪ್ಯಾಸೇಜ್ ಅಲ್ಲಿ ಈ ತರ ಮಾರ್ಕಿಂಗ್ ಮುಗಿದ ಮೇಲೆ ಅಥವಾ ನಿಮ್ಮ ನೆನಪಿನ ಶಕ್ತಿ ಮೂಲಕ 2ನೇ ಲೈನಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಥವಾ ಒಂದು ಡಾಟ್ ಇಟ್ಟೋದ್ ಮೂಲಕನ, 2 ಡಾಟ್ ಇಡೋದ್ ಮೂಲಕನ, 3ನೇ ಪ್ರಶ್ನೆಗೆ 3 ಡಾಟ್ ಇಡೋದ್ ಮೂಲಕನ ಅಥವಾ ಯಾವುದೇ ನಿಮ್ಮದೇ ಆದ ಒಂದು ವಿಧಾನದ ಮೂಲಕ ಅದನ್ನ ಒಟ್ಟಿನಿಲ್ಲ ಅದನ್ನ ಮಾರ್ಕಿಂಗ್ ಮಾಡ್ಕೊಬೇಕು. ಇಡೀ ಪ್ಯಾಸೇಜ್ ಅಲ್ಲಿ ಎಲ್ಲೆಲ್ಲಿ ಉತ್ತರ ಇರ್ಬೋದು ಅನ್ನೋದನ್ನ ಈ ಮಾರ್ಕಿಂಗ್ ಆದ ನಂತರ ಬಹುಶಃ ನಿಮ್ಗೆ ಲಾಜಿಕಲ್ ಕನೆಕ್ಷನ್ ಸಿಗುತ್ತೆ ಈಸಿಯಾಗಿ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, 2ನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, 4ನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ತರ ಒಂದಕ್ಕೊಂದು 5ನೇ ಪ್ರಶ್ನೆಗೆ ಎಲ್ಲಿರ್ಬೋದು ಉತ್ತರ ಅಂತ ಹೇಳಿದ್ರೆ ಬಹುಶಃ ಅದು ಫಸ್ಟ್ ಪ್ಯಾರಾದಲ್ಲಿ ಇರ್ಬೋದಾ, ಸೆಕೆಂಡ್ ಪ್ಯಾರಾದಲ್ಲಿ ಇರ್ಬೋದಾ. ಆ ಲಾಜಿಕಲ್ ಸ್ಟೋರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ತಾರ್ಕಿಕವಾಗಿ ನೀವು ಅದನ್ನ ಹುಡುಕ್ಬೋದು. ಆ ಹುಡುಕ್ಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಲಿಕ್ಕೆ ಖಂಡಿತವಾಗಿ ಸುಲಭ ಆಗುತ್ತೆ ಈ ತರ ಮಾರ್ಕಿಂಗ್ ಮಾಡ್ಕೊಳ್ತಾ ಹೋದ್ರೆ. ಸ್ನೇಹಿತರೆ, ಈ ತರ ಮಾರ್ಕಿಂಗ್ ಮಾಡ್ಕೊಂಡಿರ್ತಕ್ಕಂಥ ಏನಪ್ಪಾ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಮೇನ್ ಐಡಿಯಾ ಆಫ್ ದ ಪ್ಯಾಸೇಜ್. ಅಲ್ಲಲ್ಲಿ ಇಡೀ ಪ್ಯಾಸೇಜ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್ಸ್ ಅನ್ನ ಅಥವಾ ಕೀವರ್ಡ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗೋದು ನಿಮ್ಮ ಒಂದು ಪ್ಯಾಸೇಜ್ ಅನ್ನ ಮೇನ್ ಐಡಿಯಾ ತಗೊಳ್ಲಿಕ್ಕೆ ಅಥವಾ ಪ್ಯಾಸೇಜ್ ನ ಟೋನ್ ಅಥವಾ ಮೂಡ್ ಏನಿದೆ, ಥೀಮ್ ಏನಿದೆ ಅವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಸೆಲೆಕ್ಷನ್ ಆಫ್ ದ ಆನ್ಸರ್ಸ್ ಕರಿತೀವಿ. ಆ ಪ್ರಕ್ರಿಯೆನ ಖಂಡಿತ ಇದು ಈ ಹಂತದಲ್ಲಿ ಮಾಡ್ತಾ ಹೋಗ್ಬೇಕು. ಇದಾದ ನಂತರ ಬಹಳ ಕೊನೆಯ ಹಂತ ಅಂತ ಹೇಳಿದ್ರೆ ಟೆಸ್ಟಿಂಗ್, ಅಟೆಂಪ್ಟಿಂಗ್ ದ ಟೆಸ್ಟ್ ಅಂತಕ್ಕಂಥದ್ದು. ಈಗ ಪರೀಕ್ಷೆಯನ್ನ ಬರೆಯೋಣ. ಹೇಗೆ ಬರೆಯೋದು ಅಂತ ಹೇಳಿದ್ರೆ ಈಗಾಗಲೇ ಇಷ್ಟು ಕೂಡ ನೀವು ಪ್ರಕ್ರಿಯೆ ಮುಗಿದಿದೆ. PQRS ಈ ಪ್ರಕ್ರಿಯೆ ಮುಗಿದಿದೆ. ಈ ಪ್ರಕ್ರಿಯೆ ಮುಗಿದ ನಂತರ ನಿಮಗೆ ಈ ಪ್ರಕ್ರಿಯೆಯಲ್ಲಿ ಯಾವ ಪ್ರಶ್ನೆಗೆ ಎಲ್ಲೆಲ್ಲಿ ಉತ್ತರ ಇದೆ, ಏನೇನೆಲ್ಲ ಹುಡುಕಿದ್ದೀರಿ ಅವೆಲ್ಲ ನಿಮ್ಮ ನೆನಪಿಟ್ಕೊಂಡು, ಸೊ ರಿಮೆಂಬರಿಂಗ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಪ್ಯಾರಾಗ್ರಾಫ್
ಈಗ ನಾವು ಟೆಸ್ಟಿಂಗ್ ಶುರು ಮಾಡೋಣ. ನಾವು ಯಾಕೆ ರಿಮೆಂಬರಿಂಗ್ ಅಥವಾ ನೆನಪಿನ ಶಕ್ತಿ ಇರಬೇಕು ಅಂತ ಹೇಳಿದ್ರೆ, ನೀವು ಪದೇ ಪದೇ ಪ್ಯಾಸೇಜ್ ಅಲ್ಲಿ 2ನೇ ಲೈನ್ ಇದೆಯಾ 3ನೇ ಲೈನ್ ಇದೆಯಾ ಅಂತೇಳಿ ಹುಡುಕಿ ನೋಡುವಂತ ಕೆಲಸ ಆಗಬಾರ್ದು. ಆ ದೃಷ್ಟಿಯಿಂದ ಯು ಶುಡ್ ರಿಮೆಂಬರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಕೀ ವರ್ಡ್ಸ್ ಇನ್ ದ ಪ್ಯಾಸೇಜ್ ದಟ್ ಯು ಆರ್ ಸ್ಟಡಿಡ್. ಅವು ನೆನ್ಪಿಟ್ಕೊಂಡೀಗ ನಾವು ಈ ಪ್ಯಾಸೇಜನ್ನು ಉತ್ತರ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅಕಸ್ಮಾತ್ ಅಷ್ಟಾದ್ರೂ ಸಹ ನಿಮ್ಗೆ ಏನೋ ಒಂದು ಡೌಟ್ ಬಂತು ಅಂತ ಹೇಳಿದ್ರೆ ಪ್ಯಾಸೇಜ್ಗೆ ಹೋಗಿ ನೋಡೋದ್ರಲ್ಲಿ ತಪ್ಪಿಲ್ಲ, ಆವಾಗ ನೋಡ್ಕೋಬೇಕಾಗಿರುತ್ತೆ, ಪ್ಯಾಸೇಜಲ್ಲಿ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಈಗ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಪ್ರಕ್ರಿಯೆ ನಂತರ ಟೆಸ್ಟ್ ಅಟೆಂಡ್ ಮಾಡಬೇಕು ಹೊರತು ಏನೋ ಗೊತ್ತಿದೆ ಅಂತೇಳಿ ನೋಡಿದ ತಕ್ಷಣ ಯಾವುದೋ ಒಂದು ಕ್ವಶನ್ ಟಿಕ್ ಮಾಡಿಬಿಡೋದು, ಕಾಟಾಚಾರಕ್ಕೆ ಟಿಕ್ ಮಾಡೋದು, ಒಂದೇ ಕ್ವಶನ್ ಒಂದಿರ್ಬೋದು, 2ನೇ ಕ್ವಶನ್ ಬಿ ಇರ್ಬೋದು, ಸಿ ಇರ್ಬೋದು ಅಂತೇಳಿ ಆ ಥರ ಟಿಕ್ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಈ ಪ್ರಕ್ರಿಯೆ ಆದ ನಂತರನೇ ನೀವು ಟೆಸ್ಟ್ ಅನ್ನ ಅಥವಾ ಕ್ವಶನ್ಸ್ಗೆ ಉತ್ತರನ ಕೊಡ್ಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ಕೊಡುವಂತ ಉತ್ತರಗಳು ಏನಾಗಿರ್ಬೇಕಾದ್ರೆ ದಟ್ ದೇ ಆರ್ ಬೇಸ್ಡ್ ಆನ್ ದ ಪ್ಯಾಸೇಜ್ ದಟ್ ಯು ರೀಡ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಓದೋ ಪ್ಯಾಸೇಜಿನಲ್ಲೇ ಇರ್ತಕ್ಕಂಥ ಉತ್ತರಗಳಾಗಿರ್ಬೇಕು ಅನ್ನೋದನ್ನ ನೀವು ಮತ್ತೊಮ್ಮೆ ನೆನ್ಪಿಟ್ಕೊಬೇಕಾಗುತ್ತೆ. ನಿಮ್ಮ ಓರಲ್ ಲೈಫ್ ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಿರೋ ಅನುಭವಗಳು ಅಥವಾ ನಿಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಆಗಿರೋ ಅನುಭವಗಳು ಇಲ್ಲಿ ಬೇಕಾಗೋದಿಲ್ಲ. ಪ್ರಶ್ನೆಗೆ ಪ್ಯಾಸೇಜ್ ಉತ್ತರ ಇದೆಯಾ ಅದು ಮಾತ್ರ ಯೋಚನೆ ಮಾಡಿ. ಅದಕ್ಕೆ ಸಂಬಂಧಪಡತಕ್ಕಂಥ ಬೇರೆ ಎಲ್ಲ ಓದಿರೋದು ಅದನ್ನ ಇಲ್ಲಿ ತರಬೇಕಾಗಿಲ್ಲ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ್ದೀನಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ಇಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದಾಗ ಬಹುಶಃ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶೇರ್ ಮಾಡತಕ್ಕಂಥದ್ದು ಇರ್ತದೆ, ಅಥವಾ ಮಾರ್ಕ್ ಮಾಡ್ತಕ್ಕಂಥ ಬಬಲ್ ಮಾಡುವಂಥ ಕೆಲಸ ಇರುತ್ತೆ. ನಿಮ್ಮ ಒಂದು ಪದವಿ ಪರೀಕ್ಷೆಗಳಲ್ಲಿ 4 ಕೊಟ್ಟಿರ್ತಾರೆ, ಕ್ವಶನ್ ನಂಬರ್ ಹಾಕಿ ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ABCD ಕೊಟ್ಟಿದ್ದಾವೆ, ಅದಕ್ಕೆ ಆನ್ಸರ್ ಎ ಆಗಿದೆಯಾ ಅಥವಾ ಬಿ ಆಗಿದೆಯಾ ಸಿ ಆಗಿದೆಯಾ ಅದನ್ನು ನೀವು ಬರಿಬೇಕಾಗ್ತದೆ. ಕೆಲವು ಸರಿ ರಿಟರ್ನ್ ಆನ್ಸರ್ ಕೂಡ ಇರ್ತದೆ. ಅಂತ ರಿಟರ್ನ್ ಆನ್ಸರ್ ಬಂದಾಗ ಬಹುಶಃ ರಿಟರ್ನ್ ಆನ್ಸರ್ ಸಂಬಂಧಪಟ್ಟ ರೀತಿಯಲ್ಲಿ ಅದು 1 ಮಾರ್ಕ್ ಕ್ವಶನ್ ಆಗಿದ್ರೆ ಅದಕ್ಕೆ 1 ಲೈನ್ ಬರೀಬೇಕಾ 2 ಲೈನ್ ಬರೀಬೇಕಾ ಅಂತ ಅವರು ನಿರ್ದಿಷ್ಟವಾಗಿ ತಿಳಿಸಿರ್ತಾರೆ ಪ್ಯಾಸೇಜ್ ಅಲ್ಲಿ. ಕ್ವಶನ್ಸ್ ಕೊಡ್ಬೇಕಾದ್ರೆ ಅಷ್ಟು ಮಿತಿಯಲ್ಲಿ ನೀವು ನಿಮ್ಮ ಆನ್ಸರ್ ಅನ್ನು ಬರಿಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಕೇವಲ 2 ಲೈನನ್ನ ಆಸ್ ಇಟ್ ಈಸ್ ಪ್ಯಾಸೇಜ್ ಅಲ್ಲಿ ತೆಗೆದು ಅಲ್ಲಿ ಬರೀಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಪ್ರಕ್ರಿಯೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಪದಗಳು, ಸೂಕ್ತ ಸಾಲುಗಳು ನಿಮ್ಮದೇ ಭಾಷೆಯಲ್ಲಿ ಇರಲಿ ಅಂತಕ್ಕಂಥದ್ದು ಮುಖ್ಯ. ಆ ದೃಷ್ಟಿಯಿಂದ ನಿಮ್ಮ ಭಾಷೆಯಲ್ಲಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಸ್ ಇಸ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ಬೇಕಾಗಿಲ್ಲ. ಅದನ್ನ ನೀವು ಬೇಕಾದ್ರೆ ಇಲ್ಲಿ ಯಾವ ತರ ಇಂಪರ್ಸನಲ್ ಆಗಿ ಬರಿಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗಿ ಬರುತ್ತೆ. ಟಿಪ್ಸ್ ಫಾರ್ ಸಾಲ್ವಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂತ ಪ್ರಮುಖವಾಗಿ ನಮ್ಮ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಈ ತರ ನಮ್ಮ ಭಾಷಾ ದೃಷ್ಟಿಯಿಂದ ಪ್ಯಾಸೇಜ್ ಅನ್ನು ಆನ್ಸರ್ ಮಾಡಬೇಕಂದ್ರೆ ಕಡ್ಡಾಯವಾಗಿ ನಮ್ಮ ಭಾಷಾ ಸಾಮರ್ಥ್ಯವನ್ನ ಶಬ್ದ ಭಂಡಾರ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು. ನಾವು ಯಾವಾಗ ಒಂದು ಪದ ತಿಳ್ಕೊಂತೀವಿ ಅಂತೇಳಿ ಆ ಪದಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು, ಅಥವಾ ಮೀನಿಂಗ್ಸ್ ಆಫ್ ಫ್ರೇಸಸ್ ವರ್ಡ್ಸ್ ಅದನ್ನ ಹೆಚ್ಚು ತಿಳ್ಕೊಬೇಕಾಗಿ ಬರುತ್ತೆ. ಸ್ನೇಹಿತರೆ, ಈ ಮಲ್ಟಿಪಲ್ ಟೈಮ್ಸ್ ನೀವು ಪ್ಯಾಸೇಜ್ ಅನ್ನು ಓದೋದ್ರ ಮೂಲಕ ಆ ಒಂದು ಪದಗಳ ಅರ್ಥ ಸ್ವಲ್ಪ ಮಟ್ಟಿಗೆ ಗ್ರಹಿಸಲಿಕ್ಕೂ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ನೀವು ಆ ಒಂದು ಪ್ಯಾಸೇಜ್ ಅನ್ನ ಮಲ್ಟಿಪಲ್ ಟೈಮ್ಸ್ ಓದಬೇಕಾಗಿ ಬರುತ್ತೆ. ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಒಂದು ಪ್ಯಾಸೇಜ್ ಸಂಬಂಧಪಟ್ಟಂತೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಟೈಮ್ ಇಸ್ ದ ಮೋಸ್ಟ್ ಕಾಮನ್ ಕನ್ಸರ್ನ್ ದಟ್ ಸ್ಟೂಡೆಂಟ್ಸ್ ಹ್ಯಾವ್ ಡ್ಯೂರಿಂಗ್ ಕಾಂಪ್ರಿಹೆನ್ಷನ್ ರೈಟಿಂಗ್ ಅಂತ ನಾನು ಹೇಳ್ತೀನಿ. ಆದ್ರಿಂದ ಎಷ್ಟೋ ಸಾರಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಅನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಕ್ಕಾಗೋದಿಲ್ಲ, ಅದನ್ನ ಹಾಗೆ ಬಿಟ್ಟು ಬಂದ್ಬಿಡ್ತಾರೆ. ಟೈಮ್ ಸಾಕಾಗಿಲ್ಲ ನಮ್ಮ ಮಾತು, ಏಕೆಂದ್ರೆ ಹೆಚ್ಚು ಸಮಯ ಓದ್ಲಿಕ್ಕೆ ಬಳಸ್ತಾರೆ. ಹೆಚ್ಚು ಸಮಯ ಆ ಪ್ಯಾಸೇಜ್ ಓದ್ಕೊಂಡಿರೋದ್ರಿಂದ ಕ್ವಶನ್ಸ್ ಕಡೆ ಗಮನ ಹರಿಸಕ್ ಆಗೋದಿಲ್ಲ ಅವರು. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಟೈಮ್ ಬಗ್ಗೆ ಹೇಳಿದ್ರೆ ಎಕ್ಸಾಮ್ ಅಂತಕ್ಕಂಥದ್ದು ಟು ನಾಟ್ ಓನ್ಲಿ ಟೆಸ್ಟ್ ಯುವರ್ ಬೇಸಿಕ್ ನಾಲೆಜ್ ಬಟ್ ಆಲ್ಸೋ ಎಬಿಲಿಟಿ ಟು ಮ್ಯಾನೇಜ್ ಟೈಮ್ ವೆಲ್ ಅಂತ ಮಾತು ಹೇಳ್ತೀವಿ. ಆ ದೃಷ್ಟಿಯಿಂದ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗಮನ ಹರಿಸಬೇಕಾಗಿ ಬರುತ್ತೆ. ಸೊ ಯು ಮಸ್ಟ್ ಯೂಸ್ ವಾಟ್ ಎವರ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಪ್ಯಾಸೇಜ್ ಟು ಆನ್ಸರ್ ದ ಕ್ವಶನ್ಸ್ ಅಂತ ಹೇಳ್ಬೇಕಾಗಿ ಬರುತ್ತೆ. ಏಕೆ ಅಂತ ಹೇಳಿದ್ರೆ ಪ್ಯಾಸೇಜ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಆಧಾರದ ಮೇಲೆ ನೀವು ಉತ್ತರಗಳು ಬರೀಬೇಕು. ಅದನ್ನು ಬಹಳ ಮುಖ್ಯವಾಗಿ ಬರೀರಿ. ಇನ್ನು ಡೋಂಟ್ಸ್ ಅಂತ ಹೇಳೋದಾದ್ರೆ ಯು ಡೋಂಟ್ ಅಸ್ಯೂಮ್ ಎನಿಥಿಂಗ್ ಬೇಸ್ಡ್ ಆನ್ ಯುವರ್ ಪರ್ಸನಲ್ ಲೈಫ್ ಆರ್ ಪರ್ಸನಲ್ ಬಿಲೀಫ್ ಅಂತ ಹೇಳಿದ್ದೀನಿ. ಪ್ರಶ್ನೆಗಳಿಗೆ ಯಾವಾಗ ಹೇಳಿದ್ದೀನಿ, ಪರ್ಸನಲ್ ಬಿಲೀಫ್ ಇಂದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೀವು ಅಸ್ಯೂಮ್ ಮಾಡಿಕೊಂಡು ಉತ್ತರ ಬರೀಬೇಡಿ. ಜೊತೆಗೆ ಈ ಅಸ್ಯೂಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಔಟ್ಸೈಡ್ ದ ನಾಲೆಡ್ಜ್ ಆಫ್ ದ ಟೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಬೇಡ. ಡು ನಾಟ್ ಆನ್ಸರ್ ಎ ಕಾಂಪ್ರಿಹೆನ್ಷನ್ ಕ್ವಶನ್ ಬೇಸ್ಡ್ ಆನ್ ದ ಅಸಂಪ್ಷನ್ಸ್ ಆರ್ ದ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್ ಔಟ್ಸೈಡ್ ದ ಗಿವನ್ ಪ್ಯಾಸೇಜ್ ಅಂತ. ಸ್ನೇಹಿತರೆ, ನೆವರ್ ಪ್ರೊವೈಡ್ ಯುವರ್ ಒಪಿನಿಯನ್ ಆಸ್ ಅನ್ ಆನ್ಸರ್. ಯಾವುದೇ ವಿಚಾರ ಸಂಬಂಧಪಟ್ಟಂತ ನಿಮ್ಮ ಅಭಿಪ್ರಾಯ ಹೇಳೋದು ಮುಖ್ಯ ಅಲ್ಲ,
ಅಲ್ಲಿ ಲೇಖಕನ ಅಭಿಪ್ರಾಯ ಮುಖ್ಯ. ಆ ಲೇಖಕನ ಅಭಿಪ್ರಾಯನ ಬರಲಿಕ್ಕೆ ಪ್ರಯತ್ನ. ಸ್ನೇಹಿತರೆ, ಇಷ್ಟೆಲ್ಲ ವಿಚಾರಗಳು ನಿಮಗೆ ಖಂಡಿತವಾಗಿಯೂ ಈ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನನ್ನ ಭರವಸೆ ನನಗಿದೆ. ಆ ದೃಷ್ಟಿಯಿಂದ ಈ ಪ್ಯಾಸೇಜ್ ಆನ್ಸರ್ಸ್ ಅನ್ನ ಮಾಡ್ಬೇಕಂತ ಹೇಳಿದ್ರೆ ನೀವು ದಯವಿಟ್ಟು ಒಂದಷ್ಟು ನಾನೀಗಾಗಲೇ ಬೇರೆ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸಸೈಸಸ್ ಅನ್ನ, ಸ್ಯಾಂಪಲ್ ಎಕ್ಸಸೈಸಸ್ ಅನ್ನ ಸಾಲ್ವ್ ಮಾಡತಕ್ಕಂಥ ಎಕ್ಸಸೈಸ್ ಹಾಕಿದ್ದೀನಿ. ದಯವಿಟ್ಟು ಅದನ್ನ ವಾಚ್ ಮಾಡಿ. ಜೊತೆಗೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಬೇರೆ ಬೇರೆ ಪ್ಯಾಸೇಜ್ ತಗೊಂಡು ಪ್ರಾಕ್ಟೀಸ್ ಮಾಡುವಂತ ಕೆಲಸ ಮಾಡಿ. ಆ ನಂತರ ನಿಮ್ಗೆ ಯಾವುದೇ ಪರೀಕ್ಷೆಯನ್ನ ಕೊಟ್ಟುಕೊಡಲು ಪರೀಕ್ಷೆಯಲ್ಲಿ ನೀವು ಸಮರ್ಥವಾಗಿ ಆನ್ಸರ್ ಮಾಡ್ತೀರಿ, ಅದನ್ನ ಆನ್ಸರ್ ಮಾಡೋ ಸಾಮರ್ಥ್ಯ ನಿಮ್ಗೆ ಬರುತ್ತೆ ಅಂತಕ್ಕಂಥ ಭಾವನೆ ನನಗಿರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಲಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಅನುಕೂಲವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಉಪಯೋಗವಾಗತಕ್ಕಂಥ ಬಹಳಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ. ಉಪಯುಕ್ತವಾಗತಕ್ಕಂಥ ವಿಡಿಯೋನ ನಾನು ಮಾಡಿದಕ್ಕಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಪ್ರೋತ್ಸಾಹಕ್ಕಾಗಿ ಒಂದು ಕಮೆಂಟ್ ಮಾಡಿ. ಇದು ಕೇವಲ ಈಗಿನ ಪದವಿ ಪರೀಕ್ಷೆಗಳಿಗೆ, PUC ಪರೀಕ್ಷೆಗಳಿಗೆ ಅಂತ ಹೇಳಿ ಸೀಮಿತಗೊಳಿಸಬೇಡಿ. ನಿಮ್ಮ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರುತ್ತೆ. ಇದನ್ನ ದಯವಿಟ್ಟು ಎಲ್ಲರಿಗೂ ಸಹ ತಲುಪುವ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡೋಣ.